ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಯೋಗಿನಿ ಮಂಜನ. ಹೋಟೆಲ್ ಉದ್ಯಮದಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನ ನೀಡ್ತಾ ಕಳೆದ 7 ವರ್ಷಗಳಿಂದ ಮಡಂತಿಯಲ್ಲಿ ಸೇವೆಯನ್ನ ನೀಡ್ತಾ ಇರುವಂತಹ ಹೋಟೆಲ್ ಆನಿಯಾ ದರ್ಬಾರ್ ನೂತನವಾಗಿ ನವೀಕರಣಗೊಂಡು ಇವತ್ತು ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ, ಅಂದರೆ ರೀ ಓಪನಿಂಗ್ ಆಗ್ತಾ ಇದೆ. ಸೊ ಈ ಒಂದು ನವೀಕರಣಗೊಂಡಿರುವಂತಹ ಹೋಟೆಲ್ ಹೇಗಿದೆ, ಏನೆಲ್ಲ ಫೆಸಿಲಿಟಿ ಇದೆ, ರೀ ಓಪನಿಂಗ್ ಆಗಿರುವ ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದರೂ ವಿಶೇಷವಾಗಿರುವಂತಹ ಕೊಡುಗೆಗಳು ಅಂದರೆ ಡಿಸ್ಕೌಂಟಲ್ಲಿ ಏನಾದರೂ ಇದೆಯಾ, ಫುಡ್ಡಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಈ ಒಂದು ಹೋಟೆಲ್ನ ಒಳಭಾಗಕ್ಕೆ ಬರ್ತಾ ಇದ್ದ ಹಾಗೆ ನಮ್ಮನ್ನ ಬಿಸಿ ಬಿಸಿಯಾಗಿರುವಂಥ ಟಿಕ್ಕಾ ಶವರ್ಮಾ ವೆಲ್ಕಮ್ ಮಾಡುತ್ತೆ. ಹಾಗೆ ಒಳಗಡೆ ಹೋಗ್ತಾ ಇದ್ದ ಹಾಗೆ ಇಲ್ಲಿಯ ಸಿಬ್ಬಂದಿಗಳು ಕೂಡ ನಮ್ಮನ್ನ ನಗುಮುಖದಿಂದ ವೆಲ್ಕಮ್ ಮಾಡ್ತಾರೆ. ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಮತ್ತು ಸಂಜೆ ಹೊತ್ತಿಗೆ ಬಹಳಷ್ಟು ಗ್ರಾಹಕರಿರ್ತಾರೆ. ಯಾಕೆ ಅಂತ ಹೇಳಿದರೆ, ಆನಿಯಾ ದರ್ಬಾರ್ ಹೋಟೆಲ್ನಲ್ಲಿ ಸಿಗುವಂತಹ ಆಹಾರ ಅಂದರೆ ಏನು ಫುಡ್ ಸಿಗುತ್ತೋ ಅದು ಬಹಳಷ್ಟು ರುಚಿಕರವಾಗಿರುವಂಥದ್ದು. ಕಳೆದ 7 ವರ್ಷಗಳಿಂದ ಬಹಳಷ್ಟು ಫೇಮಸ್ ಆಗಿರುವಂಥ ಹೋಟೆಲ್. ನೀವು ಕೇಳಿರಬಹುದು, ಬಂಟ್ವಾಳ ಅಂದರೆ ಬೀಸ್ ರೋಡಿನಲ್ಲಿ ಕೂಡ ಇರುವಂಥ ಒಂದು ಆನಿಯಾ ದರ್ಬಾರ್ ಹೋಟೆಲ್, ಅಲ್ಲಿ ಕೂಡ ಸಾಕಷ್ಟು ಗ್ರಾಹಕರು ಹೋಗ್ತಾರೆ. ಇಲ್ಲಿ ಮಣಂತ್ಯದಲ್ಲಿ ಕಳೆದ 7 ವರ್ಷಗಳಿಂದ ಸೇವೆಯನ್ನು ನೀಡ್ತಾ ಇರುವಂಥ ಹೋಟೆಲ್. ಈ ಹೋಟೆಲ್ನಲ್ಲಿ ಬಹಳ ಫೇಮಸ್ ಏನು ಅಂತ ಕೇಳಿದರೆ ಬಿರಿಯಾನಿ. ಹೋಟೆಲ್ ಆನಿಯಾ ದರ್ಬಾರ್ನ ಬಿರಿಯಾನಿಯ ಹೆಸರನ್ನ ಕೇಳ್ತಾ ಇದ್ರೆ ಜನಗಳಿಗೆ ಬಾಯಲ್ಲಿ ನೀರು ಬರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಟೇಸ್ಟಿ ಆಗಿರುವಂತಹ ಫುಡ್ ಇಲ್ಲಿರುವಂತಹ ಬಿರಿಯಾನಿ. ಎಸ್ ವೀಕ್ಷಕರೇ, ಇದು ಹೋಟೆಲ್ ಆನಿಯಾ ದರ್ಬಾರ್ ನೂತನವಾಗಿ ನವೀಕರಣಗೊಂಡಿರುವಂತಹ ಒಂದು ಕೋಣೆ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಆಕರ್ಷಣೀಯವಾಗಿರುವಂತಹ ಲೈಟ್ಸ್ ಅನ್ನು ಇಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಕಂಫರ್ಟೇಬಲ್ ಆಗಿರುವಂತಹ ಸೋಫಾ ಸೆಟ್ ಇದೆ, ಟೇಬಲ್ ಇದೆ, ತುಂಬಾನೇ ಕಂಫರ್ಟೇಬಲ್ ಆಗಿರುವಂತಹ ಜಾಗ ಇದೆ. ಎಸ್, ಖಂಡಿತವಾಗ್ಲೂ ಈ ಮಡಂತಿಯರಿಗೆ ಇಂತಹ ಒಂದು ಹೋಟೆಲ್ ಅವಶ್ಯಕತೆ ಬಹಳಷ್ಟು ಇತ್ತು. ಬಹಳಷ್ಟು ಜನರ ಬೇಡಿಕೆ ಕೂಡ ಆಗಿತ್ತು. ಒಂದು ಒಳ್ಳೆ ರೀತಿಯ ಹೋಟೆಲ್ ಬೇಕು, ಒಂದು ರೆಸ್ಟೋರೆಂಟ್ ಟೈಪ್ನ ಹೋಟೆಲ್ ಬೇಕು ಅನ್ನುವಂತಹ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಗೆ ಸರಿಯಾಗಿ ನಮ್ಮ ಈ ಹೋಟೆಲ್ ಆನಿಯಾ ದರ್ಬಾರ್ ಇವತ್ತು ಮರು ನವೀಕರಣಗೊಂಡಿರುವಂತಹದ್ದು. ಆನಿಯಾ ದರ್ಬಾರ್ ಸಂಸ್ಥೆಯ ಹೊಸ ಮಳಿಗೆಯನ್ನು ಉದ್ಘಾಟನೆ ಮಾಡಿದ ಕಬಡ್ಡಿ ಕಬಡ್ಡಿಯ ಮೂಲ ಕಬಡ್ಡಿ ಅದು ಗೋಲ್ ಕಬಡ್ಡಿ. ಎಲ್ಲ ಗಣ್ಯರು
ಉದ್ಯಮಕ್ಕೆ ಕ್ಷೇತ್ರದಲ್ಲಿ ಮಾನವೀಯತೆ ಗುಣಗಳು ಇದ್ದಾಗ ಮಾತ್ರ ಉದ್ಯಮಿ ಆಗಿ ಬೆಳೀತಾನೆ. ಇದಕ್ಕೆ ಸಾಕ್ಷಿ ನಮ್ಮ ಹನೀಫ್ ಅವರು. ಯಾವುದೇ ಜಾತಿ ಧರ್ಮ ಮುಖ್ಯ ಅಲ್ಲ, ನಮಗೆ ವ್ಯಾಪಾರ ವಹಿವಾಟು ಆ ದಿಶೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಇದು ಒಳ್ಳೆಯ ಗುಣ, ಇದು ಬೇಕು. ನಾನು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇದರಲ್ಲೇ ಸಾಹಿತ್ಯ ಅಭಿವೃದ್ಧಿ ಅಂತ ನಾವು ಮುಂದೆ ಹೋಗ್ತಾ ಇಲ್ಲ. ಇದು ಹನೀಫ್ ಸರ್ ನೋಡಿ ನಾವು ಕಲಿಬೇಕಾಗಿದೆ. ಹಂಸರ್ ಅವ್ರ ಹತ್ರ ನಾವು ಕಲಿಯಬೇಕಾಗಿದೆ. ಹಾಗಾಗಿ ನನ್ನ ಭಾರಿ ಸ್ನೇಹಿತರು ಸಾಮೂಹಿಕ ವಿವಾಹಕ್ಕೆ ಒಬ್ಬ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಮುಸ್ಲಿಮರಲ್ಲಿ ಹಣ ಕಟ್ಟು ಮುಂದೆ ನಮಗೆ ಸಹಾಯ ಮಾಡಿದ್ರೆ ಹಂಸರ್ ಇದು ನನಗೆ ಒಳ್ಳೆಯ ಇನ್ನಷ್ಟು ಪ್ರೀತಿ ಅವರ ಮೇಲೆ ಹಿಂದೂ ಧರ್ಮದ ಅವನ ಭಾವನೆ ಇರುತ್ತೆ ಕೆಲಸ ಅದು ಮನಸ್ಸಲ್ಲಿ ಅಂತ ಒಳ್ಳೆಯ ಗುಣ ಇದ್ದಾಗ ಮಾತ್ರ ನಾವು ಮಾನವೀಯತೆಯನ್ನು ಅರಿತುಕೊಳ್ಳಬೇಕಾಗುತ್ತೆ. ನಮ್ಮ ಈ ಸಂಸ್ಥೆ ಇನ್ನಷ್ಟು ಒಳ್ಳೆಯದಾಗಬೇಕು. ಪೂರ್ಣ ರೀತಿಯ ಸಾಕು, ಯಾಕೆಂದರೆ ಒಳ್ಳೆಯ ಫುಡ್ ಸಿಗುತ್ತೆ ಇಲ್ಲಿ. ನಾನು ಮುಂಚೆಯಿಂದ ಕಂಡಿದ್ದೆ, ತಮ್ಮ ಇಲ್ಲೇ ನೋಡ್ಕೊಳ್ತಾ ಇದ್ದಾರೆ. ಹಂಸರ್ ಅವರ ತಮ್ಮ ಇಲ್ಲೇ ವ್ಯಾಪಾರ ಒಳ್ಳೆ ಒಳ್ಳೆ ತಿಂಗಳು ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲ ಜನರು ಪೂರ್ಣ ರೀತಿಯ ಸಾಕಾಗಬೇಕು. ನಮ್ಮ ಹಿರಿಯ ಸ್ನೇಹಿತರು ಹರೀಫ್ ವರದಿಯಲ್ಲಿ ವರದಿಗಾರ ಭಾರಿ 94ರಲ್ಲಿ ನಾವು 94 ಹಾಗಾಗಿ ನಾವೆಲ್ಲ ಬಂದಿದ್ದೀರಾ, ನಾವೆಲ್ಲ ಒಟ್ಟು ಸೇರಿ ಈ ಒಂದು ಹಳೆಯ ದರ್ಬಾರ್ ಸಂಸ್ಥೆಯ ಹಂಸರವರಿಗೆ ಮತ್ತು ಅವರ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ಮಾತನಾಡ್ತಾರೆ. ಒಂದು ಶೋಭೆ ಥರ ಇವತ್ತು ನವೀಕೃತ ಆನಿಯಾ ದರ್ಬಾರ್ ಉದ್ಘಾಟನೆಗೊಂಡಿದೆ. ಹೊಸ ಸೌಕರ್ಯಗಳೊಂದಿಗೆ, ಹೊಸ ಮೆನುವಿನೊಂದಿಗೆ, ಹೊಸ ಖಾದ್ಯಗಳೊಂದಿಗೆ ಇವತ್ತು ಉದ್ಘಾಟನೆ ಆಗಿದೆ. ನಮ್ಮ ಧರ್ಮಗುರುಗಳ ಕಾಜೂರಿನ ತಂಗಳರವರು ಮತ್ತು ತುಳುಪಂಗಿಯವರು, ನಮ್ಮ ಹಿರಿಯರಾದ ಸಂಜೀವ್ ಪೂಜಾರಿಯವರು, ಹನೀಫಾಜಿಯವರು ಎಲ್ಲರೂ ಸೇರಿ ನಮ್ಮ ಹಂಸಾಕನ ಮುಖದಲ್ಲಿ ಯಾವತ್ತೂ ಮುಗುಳ್ನಾಗೆ, ಯಾವತ್ತೂ ನಗು, ಬಹಳ ಸ್ನೇಹಪರ ವ್ಯಕ್ತಿತ್ವ ಮತ್ತು ಎಲ್ಲರನ್ನ ಒಂದು ಸ್ನೇಹದಿಂದ ಮಾತಾಡಿಸುವಂಥ ಒಂದು ವ್ಯಕ್ತಿತ್ವ ನಮ್ಮ ಹಂಸರ್ ಅವರು. ಹಾಗಾಗಿ ಬೆಳೆಯುತ್ತಿರುವ ಬಡತರ ಈ ಪೇಟೆಗೆ ಒಂದು ಒಳ್ಳೆಯ ನಾನ್ ವೆಜ್ ಮತ್ತು ಕ್ರೀಮ್ ಪಾರ್ಲರ್ನ ಅಗತ್ಯವನ್ನು ಮನಗಂಡು ಇನ್ನಷ್ಟು ನವೀಕರಣ ಮಾಡಿ ಅದನ್ನು ಸಾರ್ವಜನಿಕ ಸೇವೆಗೆ ಇವತ್ತು ಉಪಯೋಗಕ್ಕೆ ಕೊಟ್ಟಿದ್ದಾರೆ. ಈ ಉದ್ಯಮದಲ್ಲಿ ಒಳ್ಳೆಯ ಹೆಸರಿದೆ ಹನೀಫ್ ನಮ್ಮ ಹಂಸರ್ ಅವರಿಗೆ. ಬೀಚ್ ರೋಡ್ ಬಂಟ್ವಾಳ ಭಾಗದಲ್ಲಿ ಆನಿಯಾ ದರ್ಬಾರ್ ಒಳ್ಳೆಯ ಹೆಸರನ್ನು ಪಡೆದಿದೆ, ಒಳ್ಳೆಯ ಗ್ರಾಹಕರನ್ನು ಹೊಂದಿದೆ ಮತ್ತು ಮಡದ್ಯಾರ್ನಲ್ಲಿ ಈ ಒಂದು ಸರಣಿ ಮುಂದುವರಲಿ ಅಂತ ನಾನು ಹಾರೈಸ್ತೇನೆ. ಭವಿಷ್ಯದಲ್ಲಿ ಅವರ ವ್ಯಕ್ತಿತ್ವ, ಅವರ ಮುಗುಳ್ನಗೆ, ಒಳ್ಳೆಯ ಒಂದು ಸೇವೆ ಇನ್ನಷ್ಟು ಜನರಿಗೆ ಸಿಗುವಂತಾಗಲಿ ಹಾರೈಸಿ ಈ ಉದ್ಯಮಕ್ಕೆ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ಆನಿಯಾ ದರ್ಬಾರ್ ಬಹುಶಃ ಬೀಚ್ ರೋಡ್ ಎದ್ದೆ ಕುತಾರ್ದು ಮಾತ ಫ್ಯಾಮಿಲಿ ರೆಸ್ಟೋರೆಂಟ್ ಟೈಪ್ ನಾನು ತಿಳಿದ ಪ್ರಕಾರ ಮುಸ್ಲಿಮ್ಸ್ ಒಂದು ಹೋಟೆಲ್ ಆನಿಯಾ ದರ್ಬಾರ್ಗೆ ಹಿಂದೂಸ್ ಕೋಯಿನ ಹಾಕಿ ಈ ಓಲ್ ಆಗ್ತಿತ್ತು. ನಾನು ಏಕಕೋಣಗಳ ಅಲ್ಪ ಹೆಚ್ಚಾಗಿ ಹಿಂದೂ ಧರ್ಮದ ಕೂತು ಬಟ್ ಹಿಂದಿನ ಫ್ಯಾಮಿಲಿದಾಗೆಲ್ಲ ಪೂರ ಹೆಚ್ಚಿಗೆ ಆ ಹೋಟೆಲ್ ಕೂತ್ನ ಸಂಪ್ರದಾಯ ಅಂಚರಿಪ ಇನಿ ಒಡೆಂತ ಅಂಚೆ ನಿಮ್ಗೆ ಹೊಸ ಟೈಪದ ಒಂದು ರೆಸ್ಟೋರೆಂಟ್ ಮತ್ತು ನೀವು ಎಡ್ಡೆ ಹೋಗಿ ಜನಕ್ಕೆ ಸೌಕರ್ಯ ಸಿಗ್ತದೆ. ಅಂಚನೆ ಈ ಹೋಟೆಲ್ ಬಿಸ್ನೆಸ್ ಬಂದ ಭಾರಿ ಕಷ್ಟದ ಒಂದು ಬಿಸ್ನೆಸ್. ಮಾತ್ರ ಹೋಟೆಲ್ ಸುಲಭ ಆಯ್ತಾ, ಮುಲಾಯಿಪೋಣ ಮಾತ್ರ ಗೊತ್ತಾಗ್ತಾಯ್ತು ಕಷ್ಟ. ಒಂದೇ ಹೆಲ್ಪ್ ಜನಕ್ಕೂ ತಿಕ್ಕಿದ್ರು, ಉಪ್ಪುನ ತಿಕ್ಕಿದ್ರು, ವೈಟರ್ನ ಕುದಿದ್ರು. ಆಯ್ತು ಹೋಗಿ ಎಂಟು ಬಹುಶಃ 2-3 ಹೋಟೆಲ್ ಉಂಟು ಆಯ್ತಾ. ಕಷ್ಟ ತುಂಬ ಬಂದು ಎಂಟು ಮಾತ್ರ ಬಹುಶಃ ಹಂಸರು ಮಾತ ರೀತಿಲ್ಲ ಇನ್ನು ಹೊಂದಾಣಿಕೆ ಮತ್ತು ಆನ ಹೋಟೆಲ್ ನಡೆದು. ಹಾಗಾಗಿ ಈ ಮಾತೆಲ್ಲ ನಮ್ಮ ಸಹಕಾರ ಕೊಟ್ಟ ಮಾತೆಲ್ಲ ಪ್ರಚಾರ ಮಾಡ್ತದ ವ್ಯವಹಾರ ಬರ್ತಂದ್ರೆ ದೇವರ ಪ್ರಾರ್ಥನೆ ಮತ್ತು ನಾಟಕ ಮಾಡ್ತೀವಿ. ಮೇಲ್ಚಾವಣಿಯನ್ನು ಉದ್ಘಾಟನೆ ಮಾಡಿದಂಥ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ಹಂಸಾಕನವರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ನಾವು ಕೂಡ ಕಳೆದ ಬೀಚ್ ರೋಡಲ್ಲಿ ಕೂಡ ಒಟ್ಟಿಗೆ ಇದ್ದದ್ದು. ಕನ್ನಡದವರೇ ಉದ್ಘಾಟನೆ ಮಾಡಿ
ಅವರ ಒಂದು ನಗುಮುಖ ಮತ್ತು ಸರಳ ಸಜ್ಜನಿಕೆ, ಅವರೇನು ಕೋಟ್ಯಾಧಿಪತಿಗಳಲ್ಲ, ಆದರೆ ಕೋಟ್ಯಾಧಿಪತಿಗಳು ಕೊಡುವುದಕ್ಕಿಂತ ಹೆಚ್ಚು ದಾನವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ವ್ಯಕ್ತಿತ್ವ ನಾವು ಯಾವಾಗಲೂ ಹೇಳ್ತಾ ಇದ್ದೇವೆ. ಈಗ ನೀವು ಹೇಳಿದ್ರಲ್ಲ ಅಂಥದ್ದು ತುಂಬ ಅವರು ಕೊಡ್ತಾ ಇದ್ದಾರೆ. ಏನು ಹೆಚ್ಚಿಗೆ ಹೇಳಿಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಈ ಉದ್ಯಮ ಬೀಚ್ ರೋಡಲ್ಲಿ ಆಗಿದೆ, ಇಲ್ಲೇ ಆಗಿದೆ, ಇನ್ನು ಬೇರೆ ಬೇರೆ ಕಡೆ ಇದನ್ನು ವಿಸ್ತರಣೆ ಆಗಲಿ, ಅಲ್ಲ ನಿಮಗೆ ಇದರಲ್ಲಿ ಒಳ್ಳೆ ಬರ್ಕತ್ ಕೂಡ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ತುಂಗಪ್ಪಂಗಿಯವರು ಹೇಳಿದರು, ಅವರು ಈ ಭಾಗದಲ್ಲಿ ಇನ್ನೊಂದು ಅವ್ರದ್ದೊಂದು ವಿಶೇಷ ಅಂದರೆ ಸಂಜೀವ್ ಬಿಜಾರಿ ಹೇಳಿದ್ದಾರೆ, ಸೌಹಾರ್ದತೆ ಹೊಂದಿಕೊಂಡು ಸೌಹಾರ್ದತೆಗೆ ಹೆಚ್ಚು ಕೊಡುವಂಥ ವ್ಯಕ್ತಿ. ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಕೂಡ ಇದ್ದಾರೆ. ಅದೊಂದು ಭಾಳ ಅಗತ್ಯ ಇರುವಂಥ ಒಂದು ವಿಷಯ ಈ ಸಂದರ್ಭದಲ್ಲಿ. ಅದಕ್ಕೂ ಅವರು ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಈ ಒಂದು ಉದ್ಯಮ ಯಶಸ್ವಿ ಆಗಲಿ ಅಂತ ಪ್ರಾರ್ಥಿಸಿ ನಾನು ಮಾತಾಡಿ ಒಂದು ರಿನೋವೇಷನ್ ಆದಂಥ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭ ಉದ್ಘಾಟನೆ ಮಾಡಿದಂಥ ರಾಜೂರಿನ ಧರ್ಮಗುರುಗಳೇ ಹಾಗೂ ವೇದಿಕೆಯಲ್ಲಿರುವೆಲ್ಲ ತುಂಗಪ್ಪನ ಅದಕ್ಕೆ ಎಲ್ಲರೂ ಮತ್ತು ಈ ಸಂಸ್ಥೆಯ ಮುಖ್ಯವಾದ ಇವರ ಬಗ್ಗೆ ನೀವೆಲ್ಲ ಹೇಳಿದ್ರಿ, ಇವರ ಬಗ್ಗೆ ನೀವು ಹೇಳಲಿಲ್ಲ. ನಮ್ಮಲ್ಲಿ ನಮ್ಮ ಜೊತೆ ಇರೋದು ಇವರು. ಯಾಕೆಂತ ಹೇಳಿದರೆ ಇವರು ಹೇಗಿದ್ದಾರೆ ಅಂತ ನಮಗೆ ಗೊತ್ತು ಮೇಡಂತೇರು. ಈಗ ನಾನು ಒಬ್ಬ ಹೋಟೆಲ್ನವನ್ನೇ, ನಮಗೆ ಹೋಟೆಲ್ ಇದೆ, ನಮಗೆ ಒಂದು ಅಣ್ಣ ತಮ್ಮಂದಿರ ಥರ ಇದ್ದೇವೆ ನಾವು. ಯಾಕೆಂದರೆ ಮಡಂತಿಯಾರಿಗೆ ಒಂದು ಆನೆಯ ದರ್ಬಾರ್ ಅಂತ ಈಗ ಗ್ರ್ಯಾಂಡ್ ಆಗಿದೆ. ಸೊ ಎಲ್ಲ ಈಗ ಒಂದು ಮೀನಿನ ಹೋಟೆಲ್ ಅಂದರೆ ಚಂದ್ರವಿಲಾಸ್ ಅಂತ ಹೇಳ್ತಾರೆ, ಚಿಕನ್ ತಿನ್ನೋಣ ಆನೆ ಅಡ್ದು ನೋಡೋದು ಅಂತ ಆ ಥರ ಒಂದು ಇವತ್ತೊಂದು ಬಂದಿದೆ. ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಇವತ್ತು ನಮ್ಮದು ಸಹೋದರ ನಮಗೆ ಇವರು ಅಮ್ಜರ್ ಅವರು ಬೀಚ್ ರೋಡಲ್ಲಿ ಇರ್ತಾರೆ. ಹಾಗೆ ನಮ್ಮ ಸಹೋದರ ಅಬ್ಬಾಸ್ ಅಲಿ ಅವರಿಗೆ ನಾನು ಮುಖ್ಯವಾಗಿ ಅಭಿನಂದನೆ ಹೇಳ್ತೇನೆ. ಯಾಕಂದರೆ ಒಂದು ಹೊಸ ಉದ್ಯಮ ಮಡಂತಿಯಾರಲ್ಲಿ ಎಲ್ಲ ಇದೆ, ಏನು ಇಲ್ಲ ಅಂತೇನಿಲ್ಲ, ಎಲ್ಲ ಇದೆ. ಒಂದು ಹೊಸತನದ ಒಂದು ರೆಸ್ಟೋರೆಂಟ್ ಥರ ಮಾಡಿ ಒಂದು ಉತ್ತಮ ರೀತಿಯ ರೆಸ್ಟೋರೆಂಟ್ ಮಾಡಿದ್ದಾರೆ. ಇವರ ಉದ್ಯಮ ಯಶಸ್ವಿ ಆಗಲಿಂದ ಹಾರೈಸುತ್ತೆ. ಉದ್ಘಾಟನೆ ಮಾಡಿದಂಥ ನಮ್ಮ ಗೌರವಾನ್ವಿತ ಕನ್ನಡದಂತಹ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಈ ಸ್ಥಳೀಯ ಪಂಚಾಯಿತಿಯ ಅಧ್ಯಕ್ಷರು ಮಿತ್ರರು ಹಾಗೂ ಹಿರಿಯವರು ಎಲ್ಲರೂ ಸೇರಿ ಒಂದು ಎಲ್ಲ ಜಾತಿ ವರ್ಗದವರು ಸೇರಿ ಇಂಥ ಒಂದು ಹೋಟ್ಲು ಉದ್ಯಮವನ್ನು ಉದ್ಘಾಟನೆ ಮಾಡಿರೋದು ತುಂಬ ಒಂದು ಸಂತೋಷದ ವಿಷಯ. ಹಾಗಾಗಿ ಹನೀಫಾಜಿ ಹಾಗೂ ಈಗ ತಾನೇ ಅವರು ಹೇಳಿದರು, ಎಲ್ಲ ಹಿಂದೂ ಧರ್ಮದವರೇ ಅತಿ ಹೆಚ್ಚು ಅವರೊಂದು ಗ್ರಾಹಕರಾಗಿ ಅವರು ಹೊಂದಿದ್ದಾರೆ ಅಂತ. ಅದು ಖಂಡಿತವಾಗಿ ಅವರು ಕೂಡ ಎಲ್ಲ ಜಾತಿ ಧರ್ಮದವರ ಹತ್ರ ಒಂದು ಸೌಹಾರ್ದವಾಗಿ ಬರೆಯುವಂಥ ಒಂದು ವ್ಯಕ್ತಿತ್ವ ಖಂಡಿತವಾಗಿ ನಾನೊಂದು ಸಂಬಂಧಿಕರಾಗಿ ಅವರಿಗೆ ಹೇಳ್ತಾ ಇದ್ದೇನೆ. ಅದು ಇನ್ನಷ್ಟು ಅವರ ಈ ಒಂದು ಶಾಖೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ಬೆಳೀಲಿ, ಉತ್ತಂಕೋಳಿಲಿ. ಅವರಿಗೂ ಅವರ ಸಹೋದರಿಗೂ ಕೂಡ ಈ ಒಂದು ಅನುಗ್ರಹಿಸಿದ ಹೇಳಿ ನಮಗೆ ಮಾತನಾಡಲು ಅವಕಾಶ ಮಾಡ್ತಾರೆ. ಎಲ್ಲರಿಗೂ ಇವರು ಹಮ್ಜಾ ಅವರ ಪರಿಚಯ ನನಗೆ ಕೂಡ ಆದದ್ದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನಿಂದಾಗಿ. ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಒಂದು 60 ಮೆಂಬರ್ಸ್ ಇದ್ದಾರೆ. ಎಲ್ಲ ಬೇರೆ ಬೇರೆ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಗಳು. ಹಾಗೆ ನಮ್ಮ ಹಮ್ಜಾ ಅವರು ಹೋಟೆಲ್ ಫೀಲ್ಡ್ನಲ್ಲಿ, ಅಂದರೆ ಪರ್ಟಿಕ್ಯುಲರ್ಲಿ ರೆಸ್ಟೋರೆಂಟ್ ಫೀಲ್ಡ್ನಲ್ಲಿ ಭಾಳಷ್ಟು ಎಕ್ಸ್ಪರ್ಟ್ ಅವರು. ನಮಗೆ ನಾವು ಎಂ ಫ್ರೆಂಡ್ಸ್ನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಮೇಯ್ನಾಗಿ ಫುಡ್ ಕೊಡುವಂಥದ್ದು. ಅದಕ್ಕೆ ನಮ್ಗೆ ಏನು ಡೌಟ್ ಬಂದರೂ ಕೂಡ ಅದರಲ್ಲಿ ಏನಾದರೂ ನಮಗೆ ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದರೆ ನಾವು ಹಮ್ಜಾ ಅವರನ್ನು ನಾವು ಕನ್ಸಲ್ಟ್ ಮಾಡ್ತೇವೆ. ಅವರು ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡುವವರು. ಮತ್ತು ಒಂದು ಒಳ್ಳೆ ರಶೀದ್ ವಿಟ್ಲ ಅವರು ಈಗಾಗಲೇ ಹೇಳಿದರು, ಒಳ್ಳೆಯ ಒಬ್ಬ ಡೋನರ್. ಯಾವುದೇ ಏನಾದರೂ ಒಂದು ನಾವು ಇದು ಫಂಡ್ ಕಲೆಕ್ಷನ್ ಆಗಲಿ ಅಥವಾ ಯಾರಿಗಾದರೂ ಏನಾದರೂ ಹೆಲ್ಪ್ ಬೇಕು ಅಂತೇಳಿ ಅವ್ರ ಹತ್ರ ಕೇಳಿದರೆ ಅವ್ರು ಇಲ್ಲ ಅಂತ ಹೇಳುವಂತಹ ಒಂದು ಪರ್ಸನಾಲಿಟಿ ಅಲ್ಲ. ಮತ್ತು ಈ ಒಂದು ಏನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರ್ಟಿಕ್ಯುಲರ್ಲಿ ನಾನು ನನ್ನ ಮಗಳು ಆ್ಯಕ್ಚುಲಿ ಇಲ್ಲಿ ಎಕ್ಸೆಲಲ್ಲಿ ಓದ್ತಾ ಇದ್ದರು. ಆ ಟೈಮಲ್ಲಿ ನಾನು ಈ ರೆಸ್ಟೋರೆಂಟಿಗೆ ತುಂಬ ಸಲ ಬಂದಿದ್ದೇನೆ. ನಾನು ಇಲ್ಲಿ ಒಂದು ಕಂಡಂಥ ಒಂದು ವಿಶೇಷ ಏನಂತ ಹೇಳಿದರೆ ಒಳ್ಳೆಯ ಸರ್ವೀಸು, ಕ್ವಾಲಿಟಿ ಫುಡ್ಡು, ಅದರ ಒಟ್ಟೊಟ್ಟಿಗೆ ಇಲ್ಲಿ ಭಾಳಷ್ಟು ಕ್ಲೀನ್. ಇದನ್ನು ಅವರು ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೆಸ್ಟೋರೆಂಟಲ್ಲಿ ಕೂಡ ಹೋದರೆ ನಾನ್ ವೆಜ್ ರೆಸ್ಟೋರೆಂಟ್ ಅಂತ ಹೇಳಿದರೆ ಅಷ್ಟು ಕ್ಲೀನಾಗಿ ಅದನ್ನು ಮೇಂಟೈನ್ ಮಾಡೋದಿಲ್ಲ. ಅವರ ಪರ್ಸನಾಲಿಟಿ ಹೇಗೆ ಅಂತ ಅದೇ ರೀತಿಯಲ್ಲಿ ಅವರ ಇದು ಹೋಟೆಲ್ ರೆಸ್ಟೋರೆಂಟ್ ಕೂಡ ಅಷ್ಟೇ ಕ್ಲೀನಾಗಿ ಉಂಟು. ಇದೇ ರೀತಿಯಲ್ಲಿ ಅವರಿಗೆ ಇನ್ನು ಬರುವ ಏನು ದಿನಗಳಲ್ಲಿ ಈ ರೆಸ್ಟೋರೆಂಟ್ ಉದ್ಯಮ ಏನಿದೆ ಅವರು ನಡೆಸ್ತಾ ಇರುವಂಥದ್ದು ಅದು ಭಾಳಷ್ಟು ಸಕ್ಸಸ್ ಆಗಿ ಆಗಲಿ. ಇನ್ನು ರಶೀದ್ ವಿಟ್ಲ ಅವರು ಹೇಳಿದ ಹಾಗೆ ಬ್ಯಾಂಗ್ಳೂರಿನಲ್ಲಿ ಹೇಗೆ ಎಂಪೈರ್ ರೆಸ್ಟೋರೆಂಟ್ ಇದೆ ಅದೇ ರೀತಿಯಲ್ಲಿ ಆನಿಯಾ ದರ್ಬಾರ್ ಮಂಗಳೂರಲ್ಲಿ, ಅದೇ ರೀತಿಯಲ್ಲಿ ಎಲ್ಲ ಕಡೆ ಅವರು ತುಂಬ ಶಾಖೆಗಳಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ನಾನು ಅವರ ಮಿತ್ರರು ಇದ್ದಾರೆ. ಯಾವತ್ತು ಬಡತನದ ಬಗ್ಗೆ ಏನೇ ಸಹಾಯ ಮಾಡತಕ್ಕಂಥ, ಬಡವರಿಗೆ ಸಹಾಯ ಮಾಡತಕ್ಕಂಥ ನಮ್ಮ
ಹಂಸ ವಸ್ತುಗಳ ನಾಯಕತ್ವದ ಈ ಹೋಟೆಲ್ ಬರ್ತಕ್ಕೂ ಇನ್ನಷ್ಟು ಉತ್ತಮ ಬೆಳವಣಿಗೆ ಬರಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋಟೆಲ್ ಬರಲಿ, ಉತ್ತಮ ಶುಚಿಯಾದ ಆಹಾರ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈಗಾಗಲೇ ಬಹಳಷ್ಟು ಅತಿಥಿಗಳು ಹೇಳಿರುವ ಪ್ರಕಾರ ಹಂಸರ ಬಗ್ಗೆ, ಸಹೋದರರ ಬಗ್ಗೆ, ವೈಯಕ್ತಿಕವಾಗಿ ಹಾಗೂ ಅವರ ಸಾಮಾಜಿಕ ಬದುಕಿನ ಬಗ್ಗೆ ಇರುವಂಥವರ ಕಾಳಜಿಯ ಬಗ್ಗೆ ವಿವರಿಸಿದರೆ ನಿಜಕ್ಕೂ ಕೂಡ ಒಂದು ಅಭಿನಂದನಾರ್ಹರು. ವ್ಯಾಪಾರದ ಮೂಲಕ ಸಮಾಜ ಸೇವೆಗೆ ಇರುವಂತಹ ಹಂಸ ಹಾಗೂ ಅವರ ಸಹೋದರಿಗೆ ನಾವು ಇನ್ನಷ್ಟು ಉಜ್ವಲವಾದ ಭವಿಷ್ಯವನ್ನು ಹಾರೈಸುವಂಥ ಅವರಿಗೆ ಎಲ್ಲ ರೀತಿಯ ಸುಖ ಸಂಪತ್ತು, ಆಯುರಾರೋಗ್ಯ, ಐಶ್ವರ್ಯ ಒದಗಿಸಲು ಹಾರೈಸುವ ಸಮಸ್ಯೆಗೆ ಎಲ್ಲ ರೀತಿ മത, ജാതി, വർഗ, വർണ്ണ, ഭാഷ, ദേശ ഭേദമന്യേ എല്ലാവർക്കും ഒരുപോലെ പരോപകാരിയാണ്. നേരത്തെല്ലാം നേതാക്കളെല്ലാം ഓർമ്മപ്പെടുത്തിയതുപോലെ ഒരു ഹൈന്ദവ പെൺകുട്ടിൻ്റെ മംഗലത്തിന് വേണ്ടിയിട്ട് ഒരു മുസ്ലിം ദാനധർമ്മം ചെയ്യാന്ന് പറയുന്നത് വലിയൊരു നന്മയാണ്, വലിയൊരു പ്രസ്റ്റീജാണ്, അത് വലിയൊരു അഭിമാനമാണ് നമ്മളെ സമൂഹത്തിന്. അല്ലേ, വളരെയധികം സന്തോഷമായി, വളരെയധികം സൗഹാർദ്ദം, അഭിനന്ദനങ്ങൾ ഹംസക്കും കുടുംബത്തിനും ഞാൻ ആദ്യമായി സമർപ്പിക്കുക. ഇനിയും തുടർന്ന് ഈ മതസൗഹാർദ്ദത്തോടെയും മതമൈത്രിയോടെയും മത അഖണ്ഡതയോടെയും സ്നേഹത്തോടെയും ഐക്യത്തോടെയും മുന്നോട്ട് കൊണ്ടുപോകാൻ ഈ സ്ഥാപനവും ഇത് കാരണമായി. ഇതിൻ്റെ പല പല ബ്രാഞ്ചുകളായി കർണാടക ഒട്ടുമുക്ക കേന്ദ്രങ്ങളിലും ഒരു അനിയ ദർബാർ കാണാൻ റഹിമായ റബ്ബ്, പടച്ച റബ്ബ് നമുക്ക് തൗഫീഖ് നൽകട്ടെ എന്ന് ആത്മാർത്ഥമായി പ്രാർത്ഥിച്ച് ഈ ഒരു മതസൗഹാർദ്ദത്തിൻ്റെ ഒരു കൂട്ടായ്മ എന്നെന്നും ജഗന്യന്താവായ റബ്ബ് നിലനിർത്തി തരട്ടെ എന്ന് ആശംസകളും പറഞ്ഞ് എല്ലാവരും ഇനിയും ഈ അനിയ ദർബാർ എന്ന ഹംസാക്ക് നടത്തുന്ന ഈ സ്ഥാപനവും ബീച്ച് റോഡിലടക്കമുള്ള എല്ലാ സ്ഥാപനത്തിനെയും നിങ്ങളെല്ലാവരുടെയും പരിപൂർണ സഹായ സഹകരണങ്ങൾ ഉണ്ടാവണം. ഇത് നല്ല നിലക്ക് ഭംഗിയോടെ ക്വാളിറ്റിയുള്ള ഫുഡ്, അതുപോലെ വൃത്തി ക്ലീൻ മെയിൻ്റനൻസ് ചെയ്ത് മുന്നോട്ട് കൊണ്ടുപോകാനുള്ള എല്ലാ തൗഫീഖും നമ്മുടെ ഹംസക്കും അവിടുത്തെ ഫാമിലിക്കും അവിടെ ഇതിൽ ജോലി ചെയ്യുന്ന മുഴുവൻ സ്റ്റാഫിനും തൗഫീഖ് ചെയ്യട്ടെ എന്ന് ಪ್ರಾರ್ಥಿക്കുന്നു. ಬಹಳ ಖುಷಿ ಆಯಿತು. ಎಲ್ಲರೂ ಮಾತಾಡಿದ್ರು, ನಾವು ಮಾತಾಡಿದ್ವಿ. ನಮ್ಮ ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ಆತ್ಮೀಯರೇ, ಕಾಜೂರು ತಜ್ಞರವರಿದ್ದಾರೆ, ನಮ್ಮ ಆತ್ಮೀಯರು ಮತ್ತು ಎಲ್ಲ ಉಸ್ತಾದ್ರವರು ಎಲ್ಲ ಹಿರಿಯರಿದ್ದೀರಿ. ಅಲ್ಹಮ್ದುಲಿಲ್ಲಾಹ್, ಒಂದು ಒಳ್ಳೆಯ ಉದ್ದೇಶ. ಅಂದರೆ ನಾನು ವಿಟ್ಲದಿಂದ ಮಡಂತಿಯಾರಿಗೆ ಬರಬೇಕಾದ್ರೆ ನನಗೆ ಮುಖ್ಯ ಕಾರಣ ಏನಂದರೆ ಹಂಸಾಕನವರ ಪ್ರೀತಿ. ಯಾರಾದರೂ ಎಷ್ಟೋ ಕಾರ್ಯಕ್ರಮ ಕರೀತಾರೆ, ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಂಸಾಕನವರ ಪ್ರೀತಿಯಿಂದಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರು ನಮ್ಮ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಒಬ್ಬ ಟ್ರಸ್ಟಿ. ನನಗೆ ಅವರನ್ನು ಪರಿಚಯಿಸಿದ ಆಶಿಕ್ ಬುಕ್ಕಾಜಿ. ಆ ನಂತರ ಆಶಿಕ್ ಬುಕ್ಕಾಜಿ ಅವರು ನಮ್ಮನ್ನು ಏನು ಪಾರ್ಟ್ನರ್, ಎಲ್ಲದರಲ್ಲೂ ಪಾರ್ಟ್ನರ್ ಅವರು. ಆಶಿಕ್ ಬರ್ತಂತಲ್ಲ ಎಲ್ಲ ವಿಷಯದಲ್ಲೂ. ಈಗ ಒಂದು ಟೂರ್ ಹೋಗುವುದಾದ್ರೂ ಪಾರ್ಟ್ನರ್. ಅದರಲ್ಲಿ ಅನಿಫಾಜಿ ಅವರು ಕೂಡ ಇದ್ದಾರೆ, MA ಚಿಕ್ಕಮೂಲ ಇದ್ದಾರೆ ಅಷ್ಟೇ. ಈಗ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹೋಟೆಲ್ ಉದ್ಯಮ ಅಂತ ಹೇಳಿದ್ರೆ ಸುಲಭ ಅಲ್ಲ, ಬಾಕಿ ಉದ್ಯಮದ ಹಾಗೆ ಅಲ್ಲ. ಹೋಟೆಲ್ ಉದ್ಯಮದಲ್ಲಿ ಒಂದು ದಿವಸ ಅಡುಗೆಯವ, ಕಿಚನ್ನವ ಇವರಿಗೆ ಗೊತ್ತು, ನಮ್ಮ ವಿರೋಧವರಿದ್ದಾರೆ. ಕೈ ಕೊಟ್ಟರೆ ಮತ್ತೆ ಭಾರಿ ಕಷ್ಟ. ಇಂಥದ್ರಲ್ಲಿ ಅದನ್ನೊಂದು ಡಿಪ್ಲೊಮ್ಯಾಟಿಕ್ ಆಗಿ ತಗೊಂಡು BC ರೋಡ್ನಲ್ಲಿ ಮತ್ತೆ ಮಡಂತಿಯರಲ್ಲಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಸ್ಥಾಪಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಸ್ಥೆಗಳು ಹೊರಬರಲಿ. ಬಹಳಷ್ಟು ರುಚಿಯಾದಂತಹ ಟೇಸ್ಟ್ ಆದಂತಹ ಫುಡ್ಡನ್ನು ಇಲ್ಲಿ ನೀಡ್ತಾ ಇದ್ರಿ. ನಿಮ್ಮ ತಮ್ಮನ ಬಗ್ಗೆ ಈಗಾಗಲೇ ಹೇಳಿದರು ನಮ್ಮ ಪಂಚಾಯತ್ ಅಧ್ಯಕ್ಷರು. ಅವರ ಬಗ್ಗೆ ಹೇಳಿಲ್ಲ, ಅವರನ್ನು ಗುರುತಿಸಲಿಲ್ಲ. ನಾವು ಕೂಡ ಅವರನ್ನು ಗುರುತಿಸ್ತಾ ಇದ್ದೇವೆ. BC ರೋಡಲ್ಲಿ ಹಂಸಾಕ ಇದ್ರೆ, ಮಡಂತಿಯಾರಲ್ಲಿ ಅವರ ಹೆಸರು ಹಸನ್ರವರು, ಅಫ್ಸಾಲಿ ಅವರು. ಹಾಗೆ ಈ ಉದ್ಯಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಖೆಗಳನ್ನು ತೆರೆಯಲಿ. ಈಗ ಬೆಂಗಳೂರಲ್ಲಿ ಹೋದ್ರೆ ಎಲ್ಲ ಕಡೆ ನಾವು ನೋಡೋದು ಎಂಪೈರ್ ಹೋಟೆಲ್. ಅದೇ ರೀತಿಯಲ್ಲಿ ನಮ್ಮ ಮಂಗಳೂರು BC ರೋಡ್ ಈ ಕಡೆ ಬಂದ್ರೆ ಎಲ್ಲ ಕಡೆ ಆಣಿಯವೇ ಕಾಣಲಿ ಅಂತ ಹೇಳಿ ನಾವು ಆಶಿಸುತ್ತಾ, ಮತ್ತೊಂದು ವಿಚಾರ ಏನಂದ್ರೆ, ಈಗಾಗಲೇ ಅನಿಫಾಜಿ ಅವರು ಹೇಳಿದ್ರು, ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳುವಂತ ಒಂದು ಗಾದೆ ಮಾತಿದೆ. ಅದೇ ರೀತಿಯಲ್ಲಿ ಇವರ ಉದ್ಯಮದಲ್ಲಿ ಸಿಕ್ಕಿದಂತಹ ಲಾಭದ ದೊಡ್ಡ ಪಾಲನ್ನ ಅವರು ಚಾರಿಟಿಗಾಗಿ ವಿನಿಯೋಗಿಸ್ತಾರೆ. ಅದು ಒಂದು ವಿಶೇಷ. മടഞ്ചാറിൽ പുതുതായിട്ട് റിനോവേഷൻ ചെയ്ത് ഉദ്ഘാടനം ചെയ്ത സ്ഥാപനം വളരെ സന്തോഷമായി.
ജാതി മത വർഗവർണ്ണ ഭാഷ ദേശം എല്ലാ ജനങ്ങളും ഹംസാക്കിനെ സ്നേഹിക്കുന്നവരാണ്. ഇനിയും തുടർന്ന് എൻ്റെ ശബ്ദം കേൾക്കുന്നവരെല്ലാവരും ഈ സ്ഥാപനത്തിന് ഹംസാക്ക് വേണ്ട എല്ലാവിധ ಸಹಕರಣಗಳು ಕೊಡುತ್ತೆ ಇದು ವಿಜಯത്തിലേക്ക് കൊണ്ടുവരണം എന്ന് ഞാൻ ಅಭ್ಯರ್ಥಿಸುತ್ತೇನೆ. ಬೆಳೆಯುತ್ತಿರುವ ಒಂದು ಮಡಂತ್ಯಾರ ಪೇಟೆಯಲ್ಲಿ ಇಂಥ ಒಂದು ನಾನ್ ವೆಜ್ ಹೋಟೆಲ್ನ ಬಹಳ ಅಗತ್ಯ ಇತ್ತು. ಮತ್ತು ಈಗೇನಾಗಿದೆ ಅಂದರೆ ಹೊಸ ಖಾದ್ಯದೊಂದಿಗೆ ಹೊಸ ಒಂದು ನೋಟದೊಂದಿಗೆ ನವೀಕೃತವಾಗಿ ಆನಿಯಾ ದರ್ಬಾರ್ ಮತ್ತು ಇವತ್ತು ಹೊಸ ನವೀಕೃತ ಹೋಟೆಲ್ ಇವತ್ತು ಉದ್ಘಾಟನೆಗೊಂಡಿದೆ. ಅಪಾರ ಗ್ರಾಹಕರ ಒಂದು ಅಭಿಮಾನ ಈ ಹೋಟೆಲ್ನ ಮಾಲೀಕರು ಮತ್ತು ಅವರ ಸೇವೆ ಬಗ್ಗೆ ಭಾಳ ವ್ಯಾಪಕ ಶ್ಲಾಘನೆ ಇದೆ. ಈಗಾಗಲೇ ಬಂಟ್ವಾಳ ಬೀಚ್ ರೋಡಲ್ಲಿ ಹೋಟೆಲಲ್ಲಿ ಒಳ್ಳೆಯ ಗ್ರಾಹಕರಿದ್ದಾರೆ ಮತ್ತು ಒಳ್ಳೆಯ ಶುಚಿರುಚಿಯಾದ ಖಾದ್ಯವನ್ನು ಸಾರ್ವಜನಿಕರಿಗೆ ಬಡಿಸ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಹೆಸರಿದೆ. ಒಳ್ಳೆಯ ನಾನ್ ವೆಜ್ ಖಾದ್ಯವನ್ನು ಒಂದು ಊಟ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಮತ್ತು ಹೋಟೆಲ್ ಉದ್ಯಮದಲ್ಲಿ ಇದಕ್ಕೆ ಯಶಸ್ಸಾಗಲಿ ಅಂತ ನಾನು ಹಾರೈಸ್ತೇನೆ. ಉದ್ಯಮದಲ್ಲಿ ಒಳ್ಳೆಯ ಹೋಟೆಲನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಬಹುಶಃ ಬಂಟ್ವಾಳ ಬೆಳ್ತಂಗಡಿ ರಸ್ತೆಯಲ್ಲಿ ಬರುವಾಗ ಒಂದು ಶುಚಿರುಚಿಯಾದಂತಹ ಒಂದು ಉತ್ತಮವಾದಂತಹ ಹೈಜಿನಿಕ್ ಆದಂತಹ ಫುಡ್ಡನ್ನು ಪಡಿಬೇಕಾದ್ರೆ ಅದು ಆನಿಯಾ ದರ್ಬಾರ್ಗೆ ಬರಬೇಕು. ಅವರ ಶುಚಿರುಚಿಯಾದ ತಿಂಡಿಯನ್ನು ನಾವು ಸವಿದವರು ಆದ ಕಾರಣ ಈ ಮಾತನ್ನು ಹೇಳ್ತಾ ಇದ್ದೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವ ಹಾಗೆ ಅವರ ಉದ್ಯಮದ ಲಾಭವನ್ನು ಅವರು ಸೇವೆಗಾಗಿ ಮುಡಿಪಾಗಿರಿಸಿದ್ದಾರೆ. ಅವರ ಉದ್ಯಮ ಯಶಸ್ವಿಯಾಗಲಿ, ಇನ್ನಷ್ಟು ಆನಿಯಾ ಹುಟ್ಟಿ ಬರಲಿ ಅಂತೇಳಿ ಆಶಿಸ್ತಾ ಇದ್ದರು. 8ನೇ ವರ್ಷಕ್ಕೆ ಪಾದಾರ್ಪಣೆ ಕೈಯುತ್ತಿರುವಂತಹ ಆನಿಯಾ ದರ್ಬಾರ್ ಈ ಮೊಡಂತ್ಯಾರ್ ಬೆಳೆಯುತ್ತಿರುವ ಒಂದು ಪಟ್ಟಣ ಅಂತ ಹೇಳ್ಬೋದು. ಈ ಒಂದು ಪ್ರದೇಶದಲ್ಲಿ ಎಲ್ಲ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂಥ ಆನಿಯಾ ದರ್ಬಾರ್ ಈಗಾಗಲೇ ಇವತ್ತು ನವೀಕರಣಗೊಂಡು ಗ್ರಾಹಕರಿಗೆ ಇನ್ನಷ್ಟು ಹೆಚ್ಚಿನ ಅನುಕೂಲ ಒದಗಿಸುವ ಸಲುವಾಗಿ ಇವತ್ತು ಶುಭಾರಂಭಗೊಂಡಿದೆ. ಈಗಾಗಲೇ BC ರೋಡಿನಲ್ಲಿ ಕೂಡ ಇದರ ಶಾಖೆ ಪ್ರಾರಂಭಗೊಂಡು ಅಲ್ಲಿ ಕೂಡ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಒಂದು ಆನಿಯಾ ದರ್ಬಾರ್ ಸಂಸ್ಥೆ, ಇದರ ಹಂಸಾ ಇದರ ಮಾಲಕರು ಹಾಗೂ ಅವರ ಸಹೋದರರು ಉದ್ಯಮದ ಮೂಲಕ ಒಂದಂಶವನ್ನು ಸಮಾಜಕ್ಕೆ ಅರ್ಪಿಸುವಂಥ ಒಂದು ವಿಶೇಷ ಮನೋಭಾವದ ಸಾಮಾಜಿಕ ಕಳಕಳಿ ಇರುವಂಥ ಹಂಸಾ ಹಾಗೂ ಸಹೋದರ ಈ ಸಂಸ್ಥೆಗೆ ಇನ್ನಷ್ಟು ಯಶಸ್ಸನ್ನು ದೇವರು ಅನುಗ್ರಹಿಸಲೆಂದು ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಹಂಸಾ ಬಸ್ತಿಗೋಡಿ ಅವರ ಮಾಲಕತ್ವದಲ್ಲಿ ಆನಿಯಾ ದರ್ಬಾರ್ ಎಂಬ ಹೋಟೆಲ್ ಇದು ಇವತ್ತು ನವೀಕರಣಗೊಂಡು ಉದ್ಘಾಟನೆಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಹಂಸಾ ಅಂತ ಹೇಳಿದರೆ ಬಹುಶಃ ಕೇವಲ ವ್ಯಾಪಾರಕ್ಕೋಸ್ಕರ ಮಾತ್ರ ಅಲ್ಲ, ತನ್ನ ಸಾಮಾಜಿಕ ರಂಗದಲ್ಲೂ ಕೂಡ ಭಾಳಷ್ಟು ಗುರುತಿಸಿದಂಥ ವ್ಯಕ್ತಿ. ಧಾರ್ಮಿಕವಾಗಿ ಮತ್ತು ಇಲ್ಲಿಯ ಸಾಮಾಜಿಕ ರಂಗದಲ್ಲಿ ಭಾಳಷ್ಟು ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಬಡವರ ಪಾಲಿಗೆ ಒಂದು ಆಶಾಕಿರಣವಾಗಿ ಬೆಳೆಯುತ್ತಿರುವಂಥ ಒಂದು ವ್ಯಕ್ತಿತ್ವ. ಇವರ ಹೋಟೆಲ್ ಈಗಾಗಲೇ ಬೀಚ್ ರೋಡಿನಲ್ಲಿ ಬಹಳ ಯಶಸ್ವಿಯಾಗಿ ಮತ್ತು ಮುಂಬೈಯಲ್ಲಿ ಕೂಡ ಇವತ್ತು ಹೋಟೆಲ್ ಉದ್ಯಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಮೊಡಂತ್ಯಾರು ಭಾಗದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅಂದರೆ ಜನರಿಗೆ ಬೇಕಾದಂತಹ ಆ ಟೇಸ್ಟನ್ನು ಪೂರೈಸುವಂಥ ಒಂದು ಹೋಟೆಲ್ ಉದ್ಯಮ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವರು ಈ ಒಂದು ಹೋಟೆಲ್ ಉದ್ಯಮವನ್ನೇ ತನ್ನ ಇಡೀ ಜಿಲ್ಲೆಯಾದ್ಯಂತ ಪಸರಿಸುವಂಥ ಒಂದು ಕಾರ್ಯವನ್ನು ನೋಡ್ತಾ ಇದ್ದಾರೆ. ಇಲ್ಲದಿದ್ದರೆ ಒಂದು ಹೋಟೆಲ್ ಅಷ್ಟು ಸುಲಭ ಅಲ್ಲ ನಡೆಸಲಿಕ್ಕೆ. ಆ ಜನರಿಗೆ ಬೇಕಾದಂತಹ ಏನು ಅವರ ಫುಡ್ ಇದೆ ಅವರು ತಲುಪಿಸದಿದ್ದರೆ ಅದು ಹೋಟೆಲ್ ಉದ್ಯಮ ಕೂಡ ಬಂದಾಗುವಂಥ ಪರಿಸ್ಥಿತಿ ಕೂಡ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಇವರು ಇನ್ನಷ್ಟು ಹೋಟೆಲ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಹೇಳಿದರೆ ಜನರಿಗೆ ಬೇಕಾಗುವಂತಹ ಒಂದು ಟೇಸ್ಟನ್ನು ಅವರು ಪ್ರೊವೈಡ್ ಮಾಡುವಂಥ ಮತ್ತು ಜನರು ಇವರ ಹೋಟೆಲನ್ನು ಒಪ್ಪಿದ್ದಾರೆ ಅಂತ ಹೇಳುವಂಥ ಒಂದು 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 ವಿಚಾರದಲ್ಲಿ ಇವರಿಗೆ ಇನ್ನಷ್ಟು ಶುಭವಾಗಲಿ. ಜಿಲ್ಲೆಯಾದ್ಯಂತ ಇವರ ಹೋಟೆಲ್ ಏನು ಇವರ ಕಂಪನೀಸ್ ಇದೆ, ಗ್ರೂಪ್ಸ್ ಇದೆ, ಇದನ್ನು ಪಸರಿಸಲಿ ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ನನ್ನವರಿಗೆ ಒಂದು 25-30 ವರ್ಷಗಳಿಂದ ಹೋಟೆಲ್ ಅನುಭವ ಇದೆ. ಬೀಚ್ ರೋಡ್ ಪರಿಸರದಲ್ಲಿ ಮನೆ ಮಾತಾಗಿ ಎಲ್ಲೇ ನೋಡಿದರೂ ಆನಿಯಾ ದರ್ಬಾರ್ ಎಲ್ಲರ ಬಾಯಲ್ಲೂ ಎಲ್ಲ ಮನೆಯಲ್ಲೂ ಮೊಡಂತ್ಯಾರಲ್ಲೂ ಕೂಡ ಸಣ್ಣ ಮಟ್ಟಿನಲ್ಲಿ ನಾವು ಮಾಡ್ತಾ ಇದ್ವಿ. ಇವಾಗ ಅದನ್ನು ನವೀಕರಣಗೊಂಡು ದೊಡ್ಡದಾಗಿ ಮಾಡಿ ಬೇರೆ ಬೇರೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಅರೇಬಿಯನ್ ಫುಡ್ ಎಲ್ಲ ಮಾಡಿ ಇಲ್ಲಿಯ ಪರಿಸರದ ಜನಗಳಿಗೆ ಕೊಡ್ತಾ ಇದ್ದೇವೆ. ನಾನು ನಿಮ್ಮ ಮೂಲಕ ಎಲ್ಲ ಆನಿಯಾ ದರ್ಬಾರ್ ಅಭಿಮಾನಿಗಳನ್ನು ಹಾಗೂ ನಮ್ಮ ಫ್ರೆಂಡ್ ಸರ್ಕಲನ್ನು ಇನ್ವೈಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ಒಳ್ಳೆಯ ಫುಡ್ ಕೊಡ್ತಾ ಇದ್ದಾರೆ. ಕಡಿಮೆದಲ್ಲಿ ಕೂಡ ಒಳ್ಳೆ ಫುಡ್ ಕೊಡುವ, ಒಳ್ಳೆ ಸರ್ವಿಸ್ ಕೊಡುವಂಥ ಒಂದು ಹೋಟ್ಲ್ ಇದ್ದರೆ ಅದು ಆನಿಯಾ ದರ್ಬಾರ್. ನಮ್ಮ ಬಂಟ್ವಾಳ ಕ್ಷೇತ್ರದಲ್ಲಿ ಯಾವುದರಲ್ಲಿ ಆಗೋದು ಕೂಡ ಸರ್ವಿಸ್ ಆಗಲಿ ಯಾವುದು ಕೂಡ ನಮ್ಮ
ಆಣಿ ದರ್ಬಾರ್ ಅಂದರೆ ಅದು ಬಂಟ್ವಾಳ ತಾಲೂಕಿನಲ್ಲಿ ಬೆಸ್ಟ್ ಫುಡ್ ಆಗಿರ್ತದೆ. ಗ್ರಾಮದಲ್ಲಿ ಒಳ್ಳೆ ಡೆಲಿವರಿ ಕೂಡ ಅದೇ ಥರ, ಯಾವ ಟೈಮು ಕೂಡ ಟೈಮಿಂಗಿಗೆ ಡೆಲಿವರಿ ಡೋರ್ ಟು ಡೋರ್. ಅವ್ರದ್ದೇನು ಅದರಲ್ಲಿ ಏನಾಗ್ತಿರ್ತಾರಿಲ್ಲ, ಫುಡ್ಡು ಆಗಲಿ ಯಾವುದು ಕೂಡ. ಥ್ಯಾಂಕ್ ಯು. ಇದು ಆನೆ ದರ್ಬಾರ್ ಈಗಾಗಲೇ ಬೀಚ್ ರೋಡ್ನಲ್ಲಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಈಗ ಇನ್ನೊಂದು ಶಾಖೆ ಮಳಂತೇರ್ನಲ್ಲಿ ರಿಓಪನ್ ಗ್ರ್ಯಾಂಡಾಗಿ ಶುಭಾರಂಭಗೊಂಡಿದೆ. ಎಲ್ಲರೂ ಇಲ್ಲಿ ಬಂದು ಎಲ್ಲರೂ ಅದರ ಸ್ವಾದಿಷ್ಟವನ್ನು ತಗೊಳ್ಳಿ ಅಂತ ಹೇಳುತ್ತಾ ಹಂಸ ಬಸ್ತಿ ಅವರು ನಮ್ಮ ಬಿ ಸಿ ರೋಡಲ್ಲಿ ಕೂಡ ಭಾಳಷ್ಟು ವರ್ಷದಿಂದ ವ್ಯವಹಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲ ವರ್ಗದ ಜನರೊಡನೆ ಅತ್ಯಂತ ಪ್ರೀತಿಯಿಂದ ಇದ್ದಾರೆ. ಮಾತ್ರ ಅಲ್ಲ, ಆನಿಯಾ ದರ್ಬಾರ್ ಎನ್ನುವಂಥದ್ದು ಟೇಸ್ಟಿಗೆ ಕೂಡ ತುಂಬ ಹೆಸರುವಾಸಿಯಾಗಿದೆ. ಹಾಗಾಗಿ ಅವರು ಬಿ ಸಿ ರೋಡ್ನಲ್ಲೇ ಹತ್ತಿರದಲ್ಲಿ 2ನೇ ಶಾಖೆಯನ್ನು ಕೂಡ ಪ್ರಾರಂಭಿಸುವಂಥದ್ದೊಂದು ಅವಕಾಶ ಆಗಿದೆ. ಇದೀಗ ಬೇರೆ ಬೇರೆ ಕಡೆಯಲ್ಲಿ ಮಾಡಿ ಇವತ್ತು ಮಡಂತ್ಯಾರಲ್ಲಿ ಕೂಡ ಮಾಡಿದ್ದಾರೆ. ಖಂಡಿತ ಅವರಿಂದ ಒಳ್ಳೆಯ ಸೇವೆ ಈ ಮಡಂತ್ಯಾರ ಜನರಿಗೆ ಸಿಗ್ತದೆ ಮತ್ತು ಅವರೊಂದು ಜನಸ್ನೇಹಿಯಾಗಿರುವವರು. ಖಂಡಿತ ಅವರು ಯಶಸ್ವಿ ಅಂತಾರೆ. ಅತ್ಯಂತ ಅವರು ಕೊಡುವಂಥ ಇದೇನು ಫುಡ್ ಕೊಡ್ತಾ ಇದ್ದಾರೆ ಅದರಲ್ಲಿ ಪ್ರೀತಿ ಎಲ್ಲವೂ ಬೆರೆತಿರ್ತದೆ. ಹಾಗಾಗಿ ಅವರಿಗೆ ಶುಭವಾಗಲಿ ಅಂತಲೇ ಹಾರೈಸ್ತಾರೆ. ಎಸ್ ವೀಕ್ಷಕರೇ, ಇದೀಗ ನಮ್ಮ ಜೊತೆಗಿದ್ದಾರೆ ಆನಿಯಾ ದರ್ಬಾರ್ ಗ್ರೂಪ್ ಆಫ್ ಹೋಟೆಲ್ನ ಮಾಲೀಕರಾಗಿರುವಂತಹ ಹಂಸ ಈ ಬಸ್ತಿಕೋಡಿ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಒಂದು ಹೋಟೆಲನ್ನು ಉತ್ತಮವಾಗಿ ಬೆಳೆಸಿ ಇವತ್ತದು ನವೀಕರಣಗೊಂಡು ರಿಓಪನ್ ಆಗಿದೆ. ಸೊ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ ಸರ್. ನಿಮಗೆ ಎಷ್ಟು ಖುಷಿ ಇದೆ ಸರ್ ಈ ಕ್ಷಣ? ನನಗೂ ತುಂಬ ಖುಷಿ ಇದೆ. ನಾನು ಈ ಹೋಟೆಲ್ ಲೈನಲ್ಲಿ ತುಂಬ ಒಂದು 20-25 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದು 10 ವರ್ಷ ಮುಂಚೆ ನಾವು ಬಾಂಬೆಯಲ್ಲಿ ಹೋಟೆಲ್ ನಡೆಸ್ತಾ ಇದ್ದೆ. ಈಗ ಒಂದು 13 ವರ್ಷದಿಂದ ಇಲ್ಲಿ ಊರಲ್ಲಿ ಸೆಟ್ಲ್ ಆಗಿದೆ. ಬೀಚ್ ರೋಡಲ್ಲಿ ಆನಿಯಾ ದರ್ಬಾರ್ ಅಂತ ಒಂದು ಗ್ರೂಪ್ ಆಫ್ ಹೋಟೆಲ್ಸ್ ಅಂತ ಮಾಡಿದ್ದೀನಿ. ಆನಿಯಾ ದರ್ಬಾರ್ ಡಿಲಕ್ಸ್ ಅಂತ ತುಂಬ ಯಶಸ್ಸು ಕಂಡಿದೆ. ನಮಗೆ ನಾನು ಯಾವುದು ಯೋಚಿಸಿದ ಅದಕ್ಕಿಂತಲೂ ಜಾಸ್ತಿಯಾಗಿ ನಮಗೆ ಕೊಟ್ಟು ಇದು ಆಗಿ ಒಂದು 7 ವರ್ಷ ಆಯಿತು ಈ ಹೋಟ್ಲಾಗಿ. ಈಗ ಇದನ್ನು ರಿನೋವೇಷನ್ ಮಾಡಿ ಒಂದು ಕೆಲವೊಂದು ಅರೇಬಿಯನ್ ಐಟಮ್ಸ್ ಎಲ್ಲ ಕೊಡ್ತಿದ್ದೀವಿ. ಗ್ರಾಹಕರು ತುಂಬ ಸಂತೋಷದಿಂದ ಬರ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಗ್ರಾಹಕರಿಗೆ. ಸರ್, ಈ ಒಂದು ಹೋಟೆಲನ್ನು ಒಬ್ರು ನಡೆಸ್ತಾ ಇದ್ದಾರೆ, ಅಂದ್ರೆ ಇಲ್ಲಿ ಬಹಳಷ್ಟು ಜವಾಬ್ದಾರಿಯನ್ನು ತಗೊಂಡು ನಡೆಸ್ತಾ ಇದ್ದಾರೆ. ಸೊ ನೀವಿರುವಂಥದ್ದು ಬಿ ಸಿ ರೋಡಲ್ಲಿ, ಸೊ ಅವರು ಇಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ಸರ್? ಅವನು ನಮ್ಮ ತಮ್ಮ, ನನ್ನ ಸ್ವಂತ ತಮ್ಮ, ಒಳ್ಳೆ ರೀತಿಯಿಂದ ನಡೆಸ್ತಾ ಇದ್ದಾನೆ. ಏನು ನನಗೆ ಇಲ್ಲಿ ಬರಬೇಕಂತ ಇಲ್ಲ, ಎಲ್ಲ ಅವನೇ ನೋಡ್ತಾ ಇದ್ದಾನೆ. ಮತ್ತು ಎಲ್ಲರೂ ಒಂದು ಸ್ನೇಹವಾಗಿರ್ತಾನೆ. ಅದೇ ಗ್ರಾಹಕರು ಕೂಡ ಹೇಳ್ತಾ ಇದ್ದಾರೆ ಅವರು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿಗೆ ಒಂದು ಕಸ್ಟಮರ್ಗಳು ಹೆಚ್ಚಾಗೋದಕ್ಕೆ ಕಾರಣನೇ ಅವರ ಒಂದು ಸರ್ವಿಸ್ ಅಂತೇಳಿ, ಅವರ ಒಂದು ನಗುಮುಖದ ಸೇವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ನಮಗೆ ಗ್ರಾಹಕರ ಸೇವೆ ಮಾಡುವುದೇ ನಮಗೆ ಒಂದು ಗ್ರಾಹಕರ ಸೇವೆ ನಮ್ಮ ಧ್ಯೇಯ. ಹಾಗೆ ನಾವು ಫುಡ್ಡು ಕ್ವಾಲಿಟಿ ಆಗಿ ಬೇಕಾದಂಗೆ ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ. ಕ್ವಾಲಿಟಿಯಲ್ಲಿ ಯಾವುದು ರಾಜಿ ಮಾಡೋದಿಲ್ಲ. ಹಾಗೂ ಗ್ರಾಹಕರ ಸೇವೆಯೂ ಆಗಿ ಸರ್ವಿಸ್ ಕ್ಲೀನಿಂಗ್ ಎಲ್ಲ ಬೇಕಾದಂಗೆ ಆದ ಕಾರಣ ನಮಗೆ ಎಲ್ಲಿ ಮಾಡಿದ್ರು ಆನಿಯಾ ದರ್ಬಾರ್ ಬರ್ತದೆ. ಸರ್, ರೀಓಪನ್ ಆಗಿದೆ, ಏನಾದರೂ ಆಫರ್ಗಳೇನಾದರೂ ಇದೆಯಾ? ಡಿಸ್ಕೌಂಟ್ ಆಫರ್ ಈಗೇನು ಇರಲಿಲ್ಲ, ಇವತ್ತು ಇನ್ನು ಇದು ಇರಲಿಕ್ಕೆ ಉಂಟು ಈಗ. ಥ್ಯಾಂಕ್ ಯು ಸರ್. ಮಡಂತರಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಿದ್ರಿ ನೀವು. ಖಂಡಿತವಾಗ್ಲಿ ಇಂಥ ಹೋಟೆಲ್ನ ಅವಶ್ಯಕತೆ ತುಂಬ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಓಪನ್ ಆಗಿರುವಂತಹ ಆನಿಯಾ ದರ್ಬಾರ್ ಹೋಟೆಲ್ ಹೇಗಿದೆ ಅಂತ ನೀವು ನೋಡಿದ್ರಿ. ಹಾಗೆ ಅತಿಥಿಗಳು ಕೂಡ ಈ ಒಂದು ಶುಭಾರಂಭಗೊಂಡಿರುವಂತಹ ಹೋಟೆಲ್ಗೆ ಶುಭ ಹಾರೈಸಿದ್ದಾರೆ. ಮಡಂತರಿಗೆ ಖಂಡಿತವಾಗಿಯೂ ಇಂತಹ ಒಂದು ಹೋಟೆಲ್ನ ಅವಶ್ಯಕತೆ ಬಹಳಷ್ಟು ಇತ್ತು.
ಸೊ ನಾವು ಬೇರೆ ಬೇರೆ ರೀತಿಯ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಅದಕ್ಕೋಸ್ಕರ ಮಂಗಳೂರು ಇನ್ನೆಲ್ಲಿಗೋ ಹೋಗ್ತೀವಿ. ಆದರೆ ಇನ್ಮೇಲೆ ಯಾರು ಕೂಡ ಅಂದರೆ ಬೇರೆ ಕಡೆ ಹೋಗಿ ಸ್ಪೆಷಲ್ ಆಗಿರುವಂತಹ ಫುಡ್ಡನ್ನು ಟೇಸ್ಟ್ ಮಾಡಬೇಕಾಗಿಲ್ಲ. ಮಳಂತಿಯರ್ನಲ್ಲಿ ವಿವಿಧ ರೀತಿಯ ಖಾದ್ಯಗಳನ್ನು ಸವಿಯುವಂತಹ ಅವಕಾಶ ನಮಗೆ ಈ ಒಂದು ಆನಿಯಾ ದರ್ಬಾರ್ ಮಾಡಿಕೊಟ್ಟಿದೆ. ಖಂಡಿತವಾಗ್ಲೂ ಬರ್ಡೇ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವುದೇ ರೀತಿಯ ಹಬ್ಬ ಇದ್ರೂ ಕೂಡ ನೀವು ಇಲ್ಲಿ ಬಂದು ಪಾರ್ಟಿಯನ್ನು ಕೂಡ ಮಾಡಬಹುದು ಅಂತ ಹೇಳ್ತಾ ಇದಾಗಿದೆ ಹೊತ್ತಿನ ವಿಶೇಷ. ಸೂಕ್ತ ನ್ಯೂಸ್ ಇದು ಪಾರದರ್ಶಕ ವರದಿ.